ಪ್ರೀತಿ ಮಾಡಿಕೊಂಡು ಮದುವೆಯಾಗಿದ್ರು. ಆದರೆ ಮದುವೆಯಾದ ನಂತರ ಜೀವನ ಪೂರ್ತಿ ಕಣ್ಣೀರೇ. ಹಾಗಾದ್ರೆ ಆ ನಟಿ ಯಾರು? ಮದುವೆಯಾಗಿ ಇನ್ನೂ 1 ವರ್ಷ ಕೂಡ ಆಗಿಲ್ಲ ಆ ನಟಿಗೆ. 14 ವರ್ಷ ಪ್ರೀತಿ ಮಾಡಿದ್ರು, ಮದುವೆಯಾದ್ರು. ಆದರೆ ಈಗ ಜೀವನ ಕಣ್ಣೀರಿನ ಕಥೆಯಾಗಿದೆ. ಹದಿನಾಲ್ಕು ವರ್ಷ ಪ್ರೀತಿ ಮಾಡಿ ಕೊನೆಗೆ ಮದುವೆಯ ಮುಖಾಂತರವಾಗಿ ಸಂಸಾರಕ್ಕೆ ಕಾಲಿಟ್ಟಿದ್ರು. ಪ್ರೀತಿಸಿದ ಹುಡುಗ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೊತಾನೆ ಅಂತ ಹೇಳಿ ಹೆಂಡತಿ ಭಾವಿಸಿಕೊಂಡಿದ್ರು. ಆದರೆ ಜೀವನ ಪೂರ್ತಿ ಕಣ್ಣೀರಲ್ಲಿ ಕೈ ತೊಳಿಬೇಕಾಗಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ವೇನು. ಮನೆಯವರಿಗೆ ಒಪ್ಪಿಸಿ ವಿವಾಹವಾಗಿದ್ರು. ಆದರೆ ಈ ಕಿರುತೆರೆ ನಟಿ ಯಾರು? ದಿನನಿತ್ಯ ಅಳುತ್ತಿರುವಂತಹ ಈ ನಟಿ ಯಾರು ಎನ್ನುವಂತಹದ್ದು ಪ್ರಶ್ನೆ. ಖ್ಯಾತ ಧಾರಾವಾಹಿಯಲ್ಲಿ ನಟಿಸಿದ ನಟಿಯವರು. ಹಾಗಾದ್ರೆ ಆ ನಟಿ ಯಾರು? ಪ್ರೀತಿಸಿ ಮದುವೆಯಾದ ನಂತರ ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳಿ ಪ್ರೇಮಿಗಳು ಅನ್ಕೊಂಡಿರ್ತಾರೆ. ಆದರೆ ಕೆಲ ಪ್ರೇಮಿಗಳ ಜೀವನದಲ್ಲಿ ವಿಧಿ ಬೇರೆ ರೀತಿಯಲ್ಲಿ ಆಟ ಆಡಿಸುತ್ತೆ. ಕೆಲವರು ಸುದೀರ್ಘವಾದ ಸಂಸಾರದಲ್ಲಿ ಚೆನ್ನಾಗಿರ್ತಾರೆ, ಇನ್ನು ಕೆಲವರು ಅರ್ಧಕ್ಕೆ ಆಳುವ ಪರಿಸ್ಥಿತಿ ಬರುತ್ತೆ. ಆ ನಟಿ ಬೇರಾರು ಅಲ್ಲ, ಸುರಭಿ ಚಂದನ ಎನ್ನುವಂತಹ ಸುಂದರಿ. ನಾಗಿಣಿ ಧಾರಾವಾಹಿ ಮೂಲಕ ಖ್ಯಾತಿ ಪಡೆದಿದ್ದ ನಟಿಯವರು. ಅಳುತ್ತಿರುವ ಫೋಟೋ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿಕೊಂಡಿರ್ತಕ್ಕಂತಹ ನಟಿ. ನಟಿಯ ಕಣ್ಣಲ್ಲಿ ಕಣ್ಣೀರು ನೋಡಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಸುರಭಿ ಚಂದನ ಯಾವ ಕಾರಣಕ್ಕೆ ಹತ್ತಿರಬಹುದು? ಅವರ ಗಂಡ ಕಿರುಕುಳ ನೀಡುತ್ತಿದ್ರಾ? ಅವರ ಸಂಸಾರದಲ್ಲಿ ಏನಾದರೂ ಬಿರುಕು ಮೂಡಿದೆಯಾ? ಆ ನಟಿ ಬೇರಾರು ಅಲ್ಲ, ಸುರಭಿ ಚಂದನ. ಆಕೆ ಒಂದು ಫೋಟೋ ಹಾಕ್ಕೊಂಡಿದ್ದಾರೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಅದಕ್ಕೆ ಕ್ಯಾಪ್ಷನ್ ಏನು ಕೊಟ್ಟಿದ್ರು? ಆದರೆ ಯಾವ ಕಾರಣಕ್ಕೆ ಈ ತರಹದೊಂದು ಫೋಟೋ ಹಾಕ್ಕೊಂಡಿದ್ದಾರೆ ನೋಡಿ. ಈ ಭಾವ ಇದೆಯಲ್ಲ, ಈ ಫೋಟೋ ಎರಡು ರೀತಿಯಲ್ಲಿ ಅರ್ಥೈಸಿಕೊಡುತ್ತೆ. ಒಂದು ಆರೋಗ್ಯ ಸಮಸ್ಯೆ, ಮತ್ತೊಂದು ಕೌಟುಂಬಿಕವಾದಂತಹ ಸಣ್ಣ ರೀತಿಯ ಯಾವುದೋ ಒಂದು ಕಾಳಗ ಆಗಿ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಕಳ್ಕೊಂಡಿರೋ ರೀತಿಯ ಒಂದು ಭಾವ. ಈ ಎರಡೂ ಅಲ್ಲ ಎಂದಾದರೆ ಮತ್ತಿನ್ಯಾಕೆ ಹಾಕ್ಕೊಂಡ್ರು ಎನ್ನುವಂತಹದ್ದೇ ಪ್ರಶ್ನೆ. ಸಂಸಾರದಲ್ಲಿ ಏನಾದರೂ ಬಿರುಕು ಮೂಡಿದೆಯಾ? ಪ್ರೀತಿ ಮಾಡ್ಕೊಂಡು ಮದುವೆಯಾಗಿದ್ದಂತಹ ಜೋಡಿ ಇವರು. 14 ವರ್ಷ ನಿರಂತರವಾದ ಪ್ರಾಮಾಣಿಕ ಪ್ರೀತಿ ಮಾಡಿ ಮದುವೆ ಮುಖಾಂತರವಾಗಿ ಸಂಸಾರ ಮಾಡ್ಕೊಂಡಿದ್ರು. ಇದ್ದಕ್ಕಿದ್ದ ಹಾಗೆ ಏನಾಯ್ತೋ ಏನೋ ಅಂತ ಹೇಳಿ ಅಭಿಮಾನಿಗಳು ಈಗ ಆತಂಕದಲ್ಲಿದ್ದಾರೆ. ನಾಗಿಣಿ ಧಾರಾವಾಹಿಯ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಂತಹ ಒಬ್ಬಳು ಕಿರುತೆರೆಯ ನಟಿ. ಅಳುತ್ತಿರುವಂತಹ ಫೋಟೋ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ ನಟಿ. ನಟಿಯ ಕಣ್ಣಲ್ಲಿ ಕಣ್ಣೀರು ನೋಡಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಸುರಭಿ ಚಂದನ ಯಾವ ಕಾರಣಕ್ಕೆ ಹತ್ತಿರಬಹುದು ಅಂತ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಈ ಸಂಸಾರದಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತಲೂ ನಾವು ಹೇಳಕ್ಕೋಗಲ್ಲ. ಸುರಭಿ ಬದುಕಲ್ಲಿ ಏನೂ ಆಗಿಲ್ಲ, ಅದು ಅವರ ಹಳೆಯ ಫೋಟೋ ಅಂತೆ. ನನ್ನ ಗಂಡ ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ, ನನ್ನ ಪತಿ ನನ್ನನ್ನ ಅಳಿಸಲ್ಲ, ತುಂಬಾ ಮುದ್ದಿಸುತ್ತಾನೆ. ಸುಮ್ಮನೆ ನನ್ನ ಗಂಡನಿಗೆ ಟ್ರೋಲ್ ಮಾಡಬೇಡಿ. ಮಾರ್ಚ್ಗೆ ನಮ್ಮದು ಮೊದಲ ವಾರ್ಷಿಕೋತ್ಸವ. ಸುರಭಿ ಇನ್ಸ್ಟಾ ಮೂಲಕ ಕ್ಲಾರಿಟಿ ಕೊಟ್ಟಿದ್ದಾರೆ. ಇಷ್ಟು ಚೆನ್ನಾಗಿದ್ಮೇಲೆ ನೀವು ಯಾಕ್ರಿ ಸುದ್ದಿ ಮಾಡ್ತೀರಿ ಅಂತ ಕೇಳ್ಬೋದು ನೀವು. ಆದರೆ ಒಂದೊಂದು ಸ್ಟಾರ್ ನಟಿಗೂ ಕೂಡ ಒಂದೊಂದು ಫ್ಯಾನ್ ಬೇಸ್ಗಳು ಇರ್ತವೆ. ಆ ಫ್ಯಾನ್ ಬೇಸ್ಗಳು ಅಥವಾ ಆ ಫ್ಯಾನ್ ವಲಯ ಒಂದೊಂದು ರೀತಿಯಲ್ಲಿ ಚರ್ಚೆಗಳನ್ನು ಶುರು ಮಾಡ್ಕೋತಾರೆ. ಈ ಸೋಷಿಯಲ್ ಮೀಡಿಯಾ ಎನ್ನುವಂತಹದ್ದು ಒಂದು ಬೃಹತ್ ಸಮುದ್ರ. ಅಲ್ಲಿ ಈ ಯಾರು ಬೇಕಾದರೂ ಒಬ್ಬರನ್ನ ವಿಮರ್ಶೆಯೂ ಮಾಡ್ಬೋದು, ಒಬ್ಬರನ್ನ ಹೊಗಳಬಹುದು, ಒಬ್ಬರನ್ನ ವಿಮರ್ಶೆಯೂ ಕೂಡ ಮಾಡಬಹುದು. ಅದಕ್ಕೆ ಹಕ್ಕಿದೆ, ಸ್ವಾತಂತ್ರ್ಯ ಇದೆ. ಆದರೆ ನಟಿಯರ ಬಗ್ಗೆ ಬೇರೆ ಬೇರೆ ತರಹದಲ್ಲಿ ಕಾಮೆಂಟ್ಗಳು, ಬೇರೆ ಬೇರೆ ತರಹದ ಅಭಿಪ್ರಾಯ, ಈ ಅಭಿಪ್ರಾಯಕ್ಕೆ ತಿಲಾಂಜಲಿ ಇಡಬೇಕು ಎನ್ನುವಂಥ ಉದ್ದೇಶ ಮಾತ್ರ ನಮ್ಮದು. ಒಂದು ಕ್ಲಾರಿಟಿಯನ್ನು ಕೊಡಬೇಕು ಎನ್ನುವಂಥ ಉದ್ದೇಶದಿಂದ ಈ ತರಹದ ಸುದ್ದಿಯನ್ನು ನಿಮಗೆ ತಲುಪಿಸುವಂಥ ಪ್ರಯತ್ನ ನಮ್ಮಿಂದ ನಡೀತಾ ಇದೆ. ಹಾಗಾಗಿ ಸುರಭಿ ಕುಟುಂಬದಲ್ಲಿ ಯಾವ ಕಲಹವೂ ಇಲ್ಲ
ಯಾವ ಸುಂಟರ ಗಾಳಿಯೂ ಇಲ್ಲ, ಯಾವ ಬಿರುಗಾಳಿಯೂ ಇಲ್ಲ, ಚೆನ್ನಾಗಿದ್ದಾರೆ. ಅವರು ತನ್ನ ಗಂಡನ ಜೊತೆ ತುಂಬ ನೆಮ್ಮದಿಯಿಂದ ಸಂಸಾರ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಸಂಸಾರದಲ್ಲಿ ಯಾವುದೇ ತರಹದ ಅಡಕು ತೊಡಕು ಇಲ್ಲ. ಹಾಗಾಗಿ ನನ್ನ ಗಂಡನನ್ನು ಯಾರೂ ಟ್ರೋಲ್ ಮಾಡೋದು ಬೇಡ ಅಂಥೇಳಿ ಈ ಫೋಟೋವನ್ನು ಹಾಕಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ.